ಎದ್ದ ಅಂಗನವಾಡಿಗೆ ಹೋಗೋಣ. ಬಾರೆ ಅಂಗನವಾಡಿಗೆ ಹೋಗೋಣ. ಬಾರೆ ಅಂಗನವಾಡಿ. ಹಿಂಗೆ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ ಕೆಲಸ ಆಗಲ್ಲ. ಇಲ್ಲೇ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟು ಕಾಸ್ಟ್ಲಿ ವಾಚ್ ತಗೊಂಡಿರೋದು. ಯಾರಿಗೆ ತಿಗ ತೋರಿಸ್ತಿದ್ಯಾ? ಜೊತೆಗೆ ಒಂದು ಐಫೋನ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ. 17 Pro Max ಅಥವಾ 16 Pro Max. ಏನಪ್ಪ ಅಂದ್ರೆ ಗಾಡಿ ಮಸ್ತಾಗಿ ರೆಡಿ ಆಗೈತೆ. ಗೊಬ್ಬಯ್ಯ ಬಾ ರೂಮ್ ಹತ್ರ ಹೋಗೋಣ. ನಾನೇ ಒಂದು ದೊಡ್ಡ ಎಕ್ಸಾಂಪಲ್ ನೋಡಿ. ಇದೇ ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗುರು, ಇಷ್ಟೋ ತನಕ ನಾನು ಒಂದು 5-10 ನಿಮಿಷ ಆಯಿತು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಿ. ವಿಡಿಯೋ ಮಾಡಲೇಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವ, ಪಬ್ಲಿಕಲ್ಲಿ ಆಗಲ್ಲ ನನಗೆ. ಬಟ್ ಹಿಂಗೆ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಕೆಲಸ ಆಗಲ್ಲ. ಇಲ್ಲೇ 1 ಅವರ್ ಆದರೂ ಕೂತ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಆಗಿದಾಗ ಹೋಗ್ಲಿ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಓಡಾಡ್ತಾರೆ. ಸೊ ಅದೆಲ್ಲ ಬಿಡಿ. ಸೊ ಏನಪ್ಪ ಅಂದರೆ ಈಗ ಪ್ರೆಸೆಂಟು ಜಿಮ್ ಹತ್ರ ಇದ್ದೀನಿ. ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡೆ. ಆಲ್ರೆಡಿ ಟೈಮ್ ನೋಡಿ 10-13 ಆಗೋಗಿದೆ. ಹಾಗೆಯೇ ನನ್ನ ಸ್ಪ್ಲೆಂಡರ್ ಏನಿತ್ತಲ್ಲ ಗಾಡಿ ವರ್ಕ್ಶಾಪಿಗೆ ಬಿಟ್ಟಿದ್ದೆ. ಕಂಪ್ಲೀಟ್ ಬೋರ್ ಮಾಡೋಕ್ಕೆ ಮಾಡಿದ್ದಾರೆ, ರೆಡಿ ಇದೆ. ಅದನ್ನು ಹೋಗಿ ಬೇರೆ ಇಸ್ಕೊಂಬರ್ಬೇಕು. ಜೊತೆಗೆ ಒಂದು ಒಳ್ಳೆ ಕಾಸ್ಟ್ಲಿದು ವಾಚ್ ತೊಗೊಳ್ಳೋಣ ಅಂತ. ವಾಚ್ ಇದೆ ನನ್ನ ಹತ್ರ. ಅದು ಏನು 300-400 ಏನೋ ತೊಗೊಂಡಿದ್ದು. ಬಟ್ ಇವತ್ತು ಸ್ವಲ್ಪ ಕಾಸ್ಟ್ಲಿ ತೊಗೊಳ್ಳೋಣ. ಜೊತೆಗೆ ಒಂದು ಐಫೋನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. 17 Pro Max ಅಥವಾ 16 Pro Max ನೋಡೋಣ. ಆದರೆ ಇವತ್ತು ತೊಗೋಬೋದು, ಇಲ್ಲಾಂದರೆ ನಾಳೆ ನಾಡಿದ್ದು ಆರಾಮಾಗಿ ತೊಗೊಳ್ಳೋಣಂತೆ. ಸೊ ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗೋಣ. ಬೇಗ ಬಾ. ಹಾಂ, ನೀನು ಯಾಕೆ ಹಂಗೆ ನೋಡಿ ಹೋಗಿಲ್ಲ? ಬಾಯ್ಲಿ, ನೀನು ಯಾಕೆ ಹೋಗ್ತೀನಿ ನಾನು, ಅವಾಗ ಬಿಡ್ತೀನಿ, ಇಲ್ಲಾಂದ್ರೆ ಬಿಡಲ್ಲ. ಹಾಂ, ಎದ ಮತ್ತೆ ನಡಿ ಈಚೆ ನಡಿ. ಬ್ಯಾಗ್ ಇಲ್ಲಿ ನಿಂದು? ಓಯ್ ಬುಕ್ಕಿ ಬಂಡ್ಲಿ ಇಲ್ಲಿ, ಬ್ಯಾಗ್ ಇಲ್ಲಿ ನಿಂದು? ಬ್ಯಾಗ್ ಇಲ್ಲಿ ಹೇಳಿ ನಿಂದು ಇಲ್ಲಿ ಐತೆ. ಹಂಗೆ ಎತ್ತಕೋ ಹೆಗ್ಲ ಮೇಲೆ ಹಾಕೋ. ರೈಟ್ ಹೇಳಿ ಇಲ್ಲಿಂದ. ಯಾರಿಗೆ ತಿಗ ತೋರಿಸ್ತಿದ್ಯಾ? ಸಿಟಿ ಬಾಯಿಲಿ ನಿಂಗೆ ಏನೋ ತೋರಿಸ್ತೀನಿ. ಬಾಯಿಲಿ ಬೇಗ ಬಾ. ಇಲ್ಲಿ ಬಾಯಿಲಿ ಅಲ್ಲೋಲ್ಲಿ ದೆವ್ವ ನೋಡ. ರೂಮೊಳಗೆ ದೆವ್ವ. ಗೊಬ್ಬಯ್ಯ ಬಾ ರೂಮ್ ಹತ್ರ ಹೋಗೋಣ. ಬಾರೆ ರೂಮ್ ಒಳಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಹೋಗೋಣ. ಬಾರೆ ರೂಮ್ ಹತ್ರ ಹೋಗೋಣ. ರೂಮ್ ಒಳಗೆ ಬಾ. ದೆವ್ವ ಇಲ್ಲೇ ಬಾ ಬಿಡೆ. ಶಾಪ್ ಇಲ್ಲೇ ಇದೆ, ಟೈಟಾನ್ದು. ಹೋಗ್ಬಿಟ್ಟು ವಾಚ್ ಬರಬೇಕು. ಸೊ ಅದಕ್ಕಿಂತ ಮೇನು ನಮ್ಮ ಸ್ವೀಟಿಗೆ ಅಂಗನವಾಡಿ ಬಿಟ್ಟು ಬರಬೇಕು. ಅವಳು ಊಟನೂ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾಳ ಅವಾಗಿಂದನು. ಸೊ ಅದಕ್ಕೆ ಅಂಗನವಾಡಿ ಬ್ಯಾಗ್ ಎತ್ಕೊಂಡು ಬಾ ಹೋಗೋಣ. ಅಂಗನವಾಡಿಗೆ ಹೋಗೋಣ ಬಾ. ಊಟ ಮಾಡ್ತೀಯಾ? 1 ಅವರ್ ಆಯ್ತು ನಿನಗೆ ಹಾಕ್ಕೊಟ್ಟು. 1 ಅವರ್ ಆಯಿತು. ಇಷ್ಟ ಹಾಕ್ಕೊಟ್ರದ್ರಲ್ಲಿ 3/4 ಭಾಗ ಹಂಗೆ ಐತಿ ಇನ್ನೂ. ಬಾ ಹೋಗೋಣ. ಬೇಡ ಬಾರಮ್ಮ, ತಿನ್ನಂತೆ. ಅಲ್ಲಿ ಅಂಗನವಾಡಿಯಲ್ಲಿ ತಿನ್ನಿಸ್ತಾರೆ, ಮೊಟ್ಟೆ ತಿನ್ನಿಸ್ತಾರೆ, ಊಟ ಮಾಡಿಸ್ತಾರೆ. ಓಲೋಲೋಲೋಲೋ ಕೊಂದಮ್ಮ. ಬಾ ಬಾ. ಅಯ್ಯೋ ತಲೆಗೆ ಬಡ್ಸ್ಕೊಂಡು ಹೋಗೋರು. ಬಾ ಆಯ್ತು, ಬಾ ಹೋಗೋಣ. ಬಾಯಾಗ ಅನ್ನ ಇರಲಿಲ್ಲ ಅಂದ್ರೆ ಮಾತುಗಳು ಬರ್ತಿದ್ದವಳಿಗೆ ಕೇಳ್ಬೇಕಿತ್ತು ಅವಾಗ. ತಿನ್ನು ಬೇಗ ತಿನ್ನು. ನೀನು ಊಟ ಮಾಡ್ತೀನಿ ಅಂದ್ರೆ ಬಿಡ್ತೀನಿ, ಇಲ್ಲ ಆದರೆ ಬಿಡಲ್ಲ. ಎದ್ಗಣ ಬಿಸಾಕ್ ಬಂದ್ಬಿಡ್ತೀನಿ. ಏನೇ ತಿನ್ನೆ ಎಮ್ಮೆ ಅಂತಾಳೆ. ತಿನ್ನೆ. ನೀನೇನು ಮಾಡ್ತಿದ್ಯಾ? ಆಯ್ತು, ಇದು ಮಾಡ್ತಿದ್ದೀನಿ. ಏನದು? ಚಕ್ಲಿ. ಅಲ್ಲಮ್ಮ, ಈಗ ಏನೈತೆ ಅಂತ ಹೇಳಿ ಮಾಡಿಯಮ್ಮ ಇಷ್ಟಕ್ಕೊಂದು? ಉಗಾದಿ ಇರೋದಿನ 2 ದಿನ. ಅದೇ ಒಣಗ್ತತಿ ಈಗ. ಆತು ಒಣಗಿತ್ತು. ಅದು ಮೊನ್ನೆ ಮಾಡಿದ್ವಿ. ಸರಿ ಬಾ, ದುಡ್ಡು ಕೊಡ್ಬಾ ವಾಚ್ ತಗೊಳಕ್ಕೆ. ಬಂದೆ. ಆತು ಇದಿಷ್ಟೇ ಆತು. ಗೈಸ್, ವಾಚ್ ತಗೊಂತಿರೋದಕ್ಕೆ ನಾವು ಅಮ್ಮನ ಹತ್ರ ದುಡ್ಡು ಇಸ್ಕೊಂತಿದ್ದೀನಿ. ಹೆಂಗೆ ತಿಂದ್ಯಾ ನೋಡಿ? ಇನ್ನೂ ಇಷ್ಟೊಂದೈತೆ. ಹಾಂ, ಏನು ಮಾಡ್ತಿದ್ಯಾ ನೀನು? ಎದ್ದ ಅಂಗನವಾಡಿಗೆ ಹೋಗೋಣ. ಬಾರೆ ಅಂಗನವಾಡಿಗೆ ಹೋಗೋಣ. ನಾನೇನು ಆಸ್ತಿ ಬರ್ತು ಕೊಡಂದ, ಅಂಗನವಾಡಿಗೆ ಹೋಗೋಣ ಅಂದಿದ್ ಕಣೆ. ಯಾಕೆ ಹೇಳ್ತೀಯ? ಬಿಡು ಆಯ್ತು. ಅಯ್ಯೋ ಹೋಗ್ಬೇಡ ಆಯ್ತು. ಹೋಗ್ಬೇಡ ಆಯ್ತು.
ಇವಳಿಗೆ ಅಳಿಸೋದ್ರಲ್ಲಿರೋ ಖುಷಿನೇ ಬೇರೆ ಗುರು. ಇವಳು ಹತ್ತು ಬಿಟ್ರೆ ಮುಖ ಎಲ್ಲ ಕೆಂಪಗ ಹೊಡ್ದದ್ ನೋಡ್ರಿ ಇದು. ತಡಿಮಾ ಈ ಕಡೆ ತೋರ್ಸು ನಿನ್ ಮೂತಿ. ಓಲಾ ಗೈಸ್ ವಾಚ್ ತಗೊಳ್ಳೋದಕ್ಕೆ ನಮ್ಮ ನವೆಂಬ್ರನು ಕರ್ಕೊಂಬಂದಿದ್ದೀನಿ. ಸೊ ನಾನು ಬಂದಿದ್ದೀನಿ. ಸ್ವಲ್ಪ ಈಗ ನೋಡ್ರಿ ಒಬ್ಬನೇ ತಗೊಂಡ್ರೆ ಸರಿ ಆಗಲ್ಲ, ಅದಕ್ಕೆ ಇವ್ರನ್ನೂ ಕರ್ಕೊಂಬಂದಿದ್ದೀನಿ. ಸೆಲೆಕ್ಷನ್ಗೆ ಈಸಿ ಆಗುತ್ತೆ. ಗೈಸ್ ಒಳಗಡೆ ಬಂದಿದ್ದಾಯಿತು. ಆ್ಯಂಡ್ ಸುಮಾರು ಅಲ್ಲಿದೆ ನೋಡಿ, ಅದರಲ್ಲಿ ಎಲ್ಲನೂ ನೋಡ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ಗೆಲ್ಲ ತೊಗೊತಿರೋದು. ನಮ್ಮ ಅಣ್ಣನ ಮದುವೆ ಇದೆ, ಸೊ ಅವರಿಗೆ ಗಿಫ್ಟ್ ಮಾಡೋದಕ್ಕೋಸ್ಕರ ಕಪಲ್ ವಾಚ್ ತೊಗೊಂಡ್ವಿ. ಫಸ್ಟಿಗೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ನನಗೆ ಇಷ್ಟ ಆಗಿತ್ತು. ಬಟ್ ಮತ್ತು ಹೆಣ್ಮಕ್ಳಿಗೂ ಹೆಣ್ಣುಡುಗಿಗೂ ಏನೋ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ, ಅದಕ್ಕೆ ಹೊಸಬ್ರು ಅವರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದಕ್ಕೆ ಕಪಲ್ ವಾಚ್ ಕೊಟ್ಟರು. ಸೊ ಒಂದು ಇಷ್ಟ ಆಯಿತು, ತೊಗೊಂಡ್ವಿ. ಬಿಲ್ ಆಗ್ತಿದ್ದಾರೆ. ಇದು ನೋಡಿ ಲೋಗೋಸ್ ಬ್ರ್ಯಾಂಡು, ಸ್ಟೈಲ್ ಡಿಫ್ರೆಂಟ್. ಸೊ ಟೈಟಾನ್ ತೊಗೊಳ್ಳೋಣ ಅಂತ ಬಂದಿದ್ದು, ಬಟ್ ಬೇಡ ಅಂತ ಇದು ಇಷ್ಟ ಆಯಿತು, ಇದು ತೊಗೊಂಡಾಯಿತು. ಬಿಲ್ಲು ಆಗ್ತಿದೆ. ಸೊ ಆಮೇಲೆ ಸಿಗ್ತೀನಿ, ಆಮೇಲೆ ತೋರಿಸ್ತೀನಿ. ಒಳಗಡೆ ಏನೋ ಚೆಕಪ್ ಮಾಡೋಕ್ಕೆ ಹೋಗಿದ್ದಾರೆ. ವಾಚ್ ಬಂತು, ಇಲ್ಲೇ ಇದೆ ವಾಚದು, ನಾನು ನೋಡಲಿಲ್ಲ. ಇಲ್ಲೇ ಇದೆ ನೋಡಿ, ಕಪಲ್ ವಾಚ್. ಇದು ನಮ್ಮ ಅಣ್ಣಂಗೆ, ಇದು ನಮ್ಮ ಹೊಸ ಅತ್ತಿಗೆ ಮಗಳಿಗೆ. ಹೆಂಗಿದೆ? ಸೊ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ವಾಚು ನಾವು ತೊಗೊಂಡಿರೋದು. ನಾನು ಪರ್ಸನಲಿಗಂತೂ ಯಾವಾಗೂ ತೊಗೊಂಡಿರಲಿಲ್ಲ, ತೊಗೊಳ್ತೀನಿ ಆದಷ್ಟು ಬೇಗ. ಸೊ ಇವಾಗ ನಮ್ಮ ಅಣ್ಣಂಗೆ ಏನು ಯೂಶ್ವಲಿ ಎಲ್ಲ ಥರ ಸಿಗುತ್ತೆ, ಬೆಳ್ಳಿನೂ ಸಿಗುತ್ತೆ. ನಮ್ಮ ಅಣ್ಣ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವರಿಗೆ ಗಿಫ್ಟ್ಗಳು ಬೆಳ್ಳಿ ಸಿಕ್ಕಾಪಟ್ಟೆ ಬರುತ್ತೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅಂತ ಇವತ್ತು ತೊಗೊಂಡಿರೋಂಥದ್ದು. ಓಕೆ ಬೈಸ್, ಮನೆಗೆ ಹೋಗ್ತೀನಿ, ಸಿಗೋಣ ಆಮೇಲೆ. ಗೈಸ್ ಗಿಫ್ಟನ್ನು ಕೊಡ್ತವ್ರೆ. ಪೌಚ ಇದು ಪ್ಯೂರ್ ಲೆದರ್ ಪೌಚ್ ನಮಗೋಸ್ಕರ. ಹೆಂಗೆ ಎಷ್ಟು ವಾಯ್ಸ್ ತೊಗೊಂಡಿದ್ದಾಯಿತು, ಮನೆಗೆ ಹೋಗೋಣ. ಕಿಸ್ಮತ್ ಗಾಂಡ್ ಮಾರೇಗೋದು ಖುದಾ ಕ್ಯಾ ಕರ್ ಸಕ್ತೆ ಅನ್ನೋದಕ್ಕೆ ನಾನೇ ಒಂದು ದೊಡ್ಡ ಎಕ್ಸಾಂಪಲ್ಲು. ಗುರು 22 ಕಿಲೋಮೀಟ್ರು ಟ್ರೈನು, ಅಂದರೆ ಮೆಟ್ರೋ ಟ್ರೈನು, ಬೈಕು, ಆಟೋ ಅಂದ್ಕೊಂಡು 22 ಕಿಲೋಮೀಟ್ರ್ ಬಂದಿದ್ದೀನಿ. ಇದು BTM ಲೇಔಟ್ ಅಲ್ಲ ಆ್ಯಕ್ಚುಲಿ, ಇದು ಹುಳಿಮಾವ್ ಗೇಟ್ ಏನಿದೆಲ್ಲ ಅದ್ರ ಒಳಗಡೆ ಸ್ಟ್ರೈಟ್ ಒಳಗಡೆ ಬರಬೇಕು. ಇಲ್ಲಿರೋದು ಬಿ ಟೌನ್ ಬೈಕರ್ ಅಂತ ಶಾಪು, ಇಲ್ಲೇ ವರ್ಕ್ಶಾಪಿಗೆ ನಾನು ಬಿಟ್ಟಿರೋದು. ಇವತ್ತು ಏನಪ್ಪ ಅಂದರೆ ವಿಷಯ, ವರ್ಕ್ಶಾಪ್ ಕ್ಲೋಸ್ ಇದೆ. ಅವ್ರು ಆ್ಯಕ್ಚುಲಿ ರಜಾ ಮಾಡಲ್ಲ, ಬಟ್ ಅವ್ರ ಹುಡುಗರು ಏನಿದಾರಲ್ಲ ಇಬ್ಬರೂ, ಸೊ ಅವರು ಬಂದುಬಿಟ್ಟು ಇವತ್ತೇನೋ ಕೆಲಸ ಇದೆ ಅಂತ ಲೀವ್ ಹಾಕ್ಕೊಂಡಿದ್ದಾರೆ. ಇವ್ರು ನನಗೆ ಮೆಸೇಜ್ ಹಾಕಿದ್ರು ನೆನ್ನೆನೇ ರೆಡಿಯಾಗಿದೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಬಂದುಬಿಟ್ಟೆ. ಅವರು ನನಗೆ ಹೇಳಿಲ್ಲ, ನಾನು ಅವ್ರಿಗೆ ಹೇಳಿಲ್ಲ, ಬಂದುಬಿಟ್ಟೆ. ಸೊ ಇದರಲ್ಲಿ ಇಬ್ಬರದ್ದು ತಪ್ಪಿದೆ, ಏನು ಮಾಡೋಕ್ಕಾಗಲ್ಲ. ಬಿ ಟೌನ್ ಬೈಕರ್ ವರ್ಕ್ಶಾಪು ನಮ್ಮ ಫ್ರೆಂಡ್ದೇನೆ, ಬಟ್ ಕ್ಲೋಸ್ ಇದೆ. ಏನು ಮಾಡೋದು, ನೀವು ನಂಬಲ್ಲ. ಹೆಲ್ಮೆಟ್ ಜೊತೆಗೆ ಒಳಗಡೆ ಗೋಪ್ರೋ, ಇಲ್ಲಿ ನೋಡಿ ಗೋಪ್ರೋ ಜೊತೆಗೆ ಪವರ್ ಬ್ಯಾಂಕು, ಚಾರ್ಜರು ಎಲ್ಲ ಇಟ್ಕೊಂಬಂದಿದ್ದೀನಿ. ಇಲ್ಲೆಲ್ಲ ಒಳಗೆ ಬಿದ್ದಿದೆ, ಎಲ್ಲ ಇಟ್ಕೊಂಬಂದಿದ್ದೀನಿ. ಯಾಕಂದರೆ ವಾಪಸ್ ಹೋಗ್ತಾ ಮೋಟೋ ಬ್ಲಾಗಿಂಗಲ್ಲಿ ಏನಾಯಿತು ಏನು ಎತ್ತ ಅಂತ ಹೇಳೋಕ್ಕೆ. ಈಗ ನೋಡಿದ್ರೆ ಹಿಂಗಾಗೋಯ್ತು, ಈಗ ವಾಪಸ್ ಹೋಗ್ಬೇಕು. ಇದನ್ನೇ ಅನ್ನೋದು ಟೈಮ್ ಕೆಟ್ಟಿದೆ ಅಂತ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಷ್ಟ ತನಕ ಏನು ವೀಡಿಯೋ ನೋಡಿದ್ರಲ್ಲ ಅದು ಬಂದುಬಿಟ್ಟು ನೆನ್ನೆದು. ಇವಾಗ ಏನು ನೋಡ್ತಿದ್ರಲ್ಲ ಅದು ಇವತ್ತಿಂದು. ಸೊ ಏನಪ್ಪ ಅಂದರೆ ಆಲ್ರೆಡಿ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಏನು ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು, ಇಲ್ಲಿಗೆ ಬರೋದೇ ಲೇಟ್ ಆಗೋಯ್ತು. ಇವಾಗ ಹೊರಟೋಣ ಅಂತ ಅನ್ಕೊತಿದ್ದೆ. ಸೊ ಅಷ್ಟರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಳೆ ಎಲ್ಲ ನಿಂತೋಗಿದೆ, ಮಳೆ ಸಿಕ್ಕಾಪಟ್ಟೆ ಬಂತು ಇವತ್ತು. ಸೊ ಏನಪ್ಪ ಅಂದರೆ ಗಾಡಿ ಮಸ್ತಾಗಿ ರೆಡಿಯಾಗೈತೆ, ತೋರಿಸ್ತೀನಿ ನೋಡಿ. When he's young, Sam is speaking shit and drop silence. You be so love boys, you know we love violence. High back. ಬಾಯ್ಸ್, ನನ್ನ ಗಾಡಿಗೆ ಏನೇನು ಹಾಕಿದ್ದಾರೆ, ಏನೇನು ಮಾಡಿದ್ದಾರೆ ಇಂಜಿನಲ್ಲಿ ಅಂತ ನಮ್ಮ ಬ್ರೋ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಬ್ರೋ ಹೇಳಿ, ನನ್ನ ಗಾಡಿಗೆ ಏನೇನು ಮಾಡಿದ್ದೀರಾ ನೀವು? ಫುಲ್ಲು ಇಂಜನ್ ರೀಬಿಲ್ಡ್ ಆಗಿದೆ. ಓಕೆ. ಕ್ರ್ಯಾಂಕು, ಬೋರು, ಹೆಡ್ಡು, ಓಕೆ, ಮತ್ತು ಸ್ಪಾರ್ಕ್ ಪ್ಲಗ್ಗು, ಹಾಂ, ಪಿನ್ ಟು ಪಿನ್. ಓಕೆನಾ, ಇವಾಗ ಬ್ರ್ಯಾಂಡ್ ನ್ಯೂ ಇಂಜನ್ ಆಗಿದೆ. ನೆಕ್ಸ್ಟು 1 lakh ಕಿಲೋಮೀಟ್ರ್ವರೆಗೂ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಬರುತ್ತೆ. ಓಕೆ, ಈಗ ಕಂಪ್ಲೀಟಾಗಿ ಒಂಥರ ಹೊಸದೇ, ಕಂಪ್ಲೀಟಾಗಿ ಹೊಸದೇ. ಓಕೆ, ಓಡಿಸ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಪವರು. ಸೊ ಏನಂದರೆ ಇಲ್ಲಿ ನೋಡಿ, ಏನೋ ಒಂಥರ ಈ ಗಾಡಿ ಒಂಥರ ನಂಗೆ ಅದೃಷ್ಟ. ಒಂದು ಗಾಡಿಯಿಂದ ಮನೆಗೆ ಇವಾಗ 3 ಗಾಡಿ ಬಂದಿದೆ ಅಂದರೆ ಅದಕ್ಕೆ ಇದೇ ಕಾರಣ. ಸೊ ಹಂಗಾಗಿ ಇದನ್ನು ರೆಡಿ ಮಾಡಿಸಿದೆ. ಸೊ ಎಲ್ಲ ಕಡೆ ನೋಡಿ, ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಫ್ರಾಡ್ ಆಗೋದು ಜಾಸ್ತಿನೇ.
ಈಗ 50 ಆಗೋ ಜಾಗದಾಗ ಇನ್ನೊಂದು 0 ಸೇರಿಸ್ಕೊಂಡು 500 ಅಂತಾರೆ, 500ಗೆ ಇನ್ನೊಂದು 0 ಸೇರಿಸಿ 5000 ಅಂತಾರೆ. ಯಾವುದು ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಗೊತ್ತಿರೋರ ಹತ್ರ ಕರೆಕ್ಟಾಗಿ ನಿಯತ್ತಾಗಿ ಮಾಡೋರ ಹತ್ರ ಮಾಡಿಸೋದು ತುಂಬ ಬೆಟರು. ಅದಕ್ಕೆ ನಮ್ಮ ಏರಿಯಾಯಿಂದ ಇಲ್ಲೇವರೆಗೂ ತೊಗೊಂಬಂದಿರೋದು. ಸೊ ಮಾಡಿಕೊಟ್ಟಿದ್ದಾರೆ 100%. ಸೊ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಗಾಡಿ ಏನಾದರೂ ರೆಡಿ ಮಾಡಿಸೋದಿತ್ತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ ಬ್ರಾ? ನಿಮ್ಮ ನಂಬರ್ ನೀವು ಒಂದ್ಸತಿ ಹೇಳ್ಬಿಡಿ, ಅಡ್ರೆಸ್ ಹೇಳಿ ಬ್ರಾ. ಇದು ಹುಳಿಮಾವು ಕೆಂಪಮ್ಮ ಟೆಂಪಲ್ ಅಂತ ಇದ್ರು. ಬಿ ಟೌನ್ ಬೈಕರ್ ಅಂತ ಗೂಗಲ್ ಹಾಕಿದ್ರೆ ಬಂದು ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಗೈಸ್ ಇಲ್ಲಿದೆ ನೋಡಿ, ಹಾಕಿದ್ದಾರೆ. ಸರ್ಚ್ ಮಾಡಿದ್ರೆ ಸಾಕು ಸಿಕ್ಬಿಡುತ್ತೆ. ಓಕೆನಾ? ಇಲ್ಲ ಓಕೆ ವೈಸ್ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಟೈಮ್ ಆಗೋಗಿದೆ ನೋಡಿ, ಆಲೇ 10 ಗಂಟೆ ಆಗ್ತಾ ಬಂತು. ಈಗ ಎಷ್ಟು ದಿನ ಆಯ್ತು ಗೊತ್ತಾ ನಾನು ಈ ಗಾಡಿ ಓಡಿಸಿ. ಬಾಯ್ ಬ್ರೋ. ಮಿನಿಮಮ್ ಒಂದು 20 ಡೇಸ್ ಏನಾಯ್ತು ಈ ಗಾಡಿ ಹೊಡೆದು. ನಾನು ಇವತ್ತೇ ಹೊಡಿತಾ ಇದ್ದೀನಿ. ಬಾಯ್ ಶೋರ್. ಬಾಯ್ ಬ್ರೋ. ಬಾಯ್ ಬ್ರದರ್, ಸಿಗೋಣ. ಬಾಯ್ ಗೈಸ್. ನಾನು ಇವಾಗ ಹುಳಿಮಾವು ಹತ್ರ ಇದ್ದೀನಿ. ನಾನು ನಿಲ್ಲಿಸ್ತೀನಿ. ಇಲ್ಲೊಂದು ಸ್ಟೋರಿ ಇದೆ, ನಾನು ಹೇಳ್ತೀನಿ ನಿಮಗೆ. ವೆಯ್ಟ್. ಇಲ್ಲಿ ಆದಿಶೋರ್ ಅಂತ ಇದೆ, ನಿಮಗೆ ಕಾಣ್ತಾ ಇದೆಯಾ? ಅಲ್ಲಿ ಒಂದು ದೊಡ್ಡ ಹೋಟ್ಲಿತ್ತು. ಆ ಬಿಲ್ಡಿಂಗ್ ಹೌದಲ್ಲ ಅಂತ ನನಗೆ ಇವಾಗ ಕ್ಲಾರಿಟಿ ಇಲ್ಲ, ಯಾಕಂದರೆ ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ಟೈಮ್ ಇಲ್ಲೇ. ಎಷ್ಟು ವರ್ಷ ಆಯಿತು? ಅರೌಂಡ್ ಒಂದು 10 ಇಯರ್ಸ್ ಮೇಲೇ ಆಗೋಗಿದೆ. ಇಲ್ಲೇ ಬಂದಿದ್ದು. ಅಲ್ಲೊಂದು ಹೋಟ್ಲಿತ್ತು, ಆ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಈ ರೋಡು ಸ್ಟ್ರೈಟ್ ಒಳಗೆ ಹೋದರೆ 1-2 ಕಿಲೋಮೀಟ್ರಿಗೆ ನಮ್ಮದು ರೂಮ್ ಇದ್ದಿದ್ದು. ಇಲ್ಲಿ ಹೆಂಗಿತ್ತಂದರೆ ಆ ಟೈಮಲ್ಲಿ ಗುರು, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋಗ್ಬಿಟ್ರೆ ಫುಲ್ ಕಾಡು. ಹುಳಿಮಾವು ಹತ್ರ 10-12 ವರ್ಷದ ಹಿಂದೆ ನೀವು ಯಾರಾದರೂ ಇಲ್ಲಿದ್ದು ನೋಡಿದರೆ ಗೊತ್ತಿರೋದು ನಿಮಗೆ. ಬನ್ನರ್ಘಟ್ಟ ಪಾರ್ಕಿಗೂ ಹಿಂಗೇ ಹೋಗೋದು. ಇದು ಹತ್ತಿರ ಆಗುತ್ತೆ. ಮೆಟ್ರೋ ಬಿಡಿ, ಮೆಟ್ರೋ ಬೆಂಗಳೂರಲ್ಲಿ ಎಲ್ಲೂ ಒಂದು ಚೂರು ಇರಲಿಲ್ಲ. ಇವಾಗ ಇಲ್ಲಿ ಮೆಟ್ರೋನೂ ಆಗಿದೆ. ಈ ರೋಡ್ ಫುಲ್ಲು ಡೆವಲಪ್ ಆಗಿದೆ. ಹೆವಿ ಡಿಮ್ಯಾಂಡ್ ಐತೆ ಈ ಏರಿಯಾಗೆ ಇವಾಗ. ಸುಮಾರು ವರ್ಷ ಆದಮೇಲೆ ಈ ಏರಿಯಾಗೆ ಬರ್ತಾಯಿದ್ದೀನಿ. ಅವಾಗಿನ ಮೆಮೊರಿ ಇನ್ನೂ ಹಾಗೇ ಇದೆ. ಹೋಟ್ಲು ಗುರು, ಪಕ್ಕದ್ದು ಹೋಟ್ಲು ಇದೆ ಅಂತ ಕಾಣ್ತೈತೆ ಗುರು. ಗೈಸ್ ಹೇಳಿದ್ನಲ್ಲ ಆ ಕಡೆ ಆದಿಶೋರ ಇದೆ ಅಂತ, ಅದು ಹೌದಾ ಅಲ್ವಾ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ಅನ್ನಲ್ಲ ನಾನು. ಆ್ಯಕ್ಚುಲಿ ಅದೆಲ್ಲ ಹೋಟ್ಲು ಇಲ್ಲಿದೆ ನೋಡಿ. ಇದೇ ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಪ್ಪ ದೇವ್ರೇ, ಅಂದರೆ ಈಗೂ ಅವರೇ ಓನ್ ಮಾಡ್ತಾರ ಬೇರೆಯವ್ರು ಮಾಡ್ತಾರಂತ ಗೊತ್ತಿಲ್ಲ. ಆ ಟೈಮಲ್ಲಿ ಇಲ್ಲಿ ಗುರು ಎಷ್ಟು ಜನ ತುಂಬಿರ್ತಿದ್ರು ಗೊತ್ತಾ? ಸಿಕ್ಕಾಪಟ್ಟೆ ಜನ ಇರ್ತಿದ್ರು, ಹೆವಿ ಕಸ್ಟಮರ್ ಇರ್ತಿದ್ರು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಈ ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈ ಹೋಟ್ಲ್ ಓನರ್ ಅವಾಗ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ರು, ತುಂಬ ಒಳ್ಳೆ ಮನುಷ್ಯರು. ಇಷ್ಟು ವರ್ಷ ಆದಮೇಲೆ ನಾನು ಕೆಲಸ ಮಾಡಿರೋ ಹೋಟ್ಲ್ ನಾನು ನೋಡ್ತಾ ಇರೋದು. ಇದು ನಾನು ಕೇಳ್ದಂಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಬಟ್ ಇನ್ನೂ ಇದೆ. ಏನು ಅವರೇ ಪ್ರೆಸೆಂಟ್ ಇದ್ದಾರೋ ಅಥವಾ ಬೇರೆಯವ್ರು ಮಾಡ್ತೀಯಾರೋ ಅದು ಗೊತ್ತಿಲ್ಲ. ಯಾಕಂದರೆ 10-12 ವರ್ಷದ ಹಿಂದೆ ನಾನು ಕೆಲಸ ಮಾಡಿರೋದು. ಇವಾಗ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಏನೋ ಒಂಥರ ಖುಷಿ ಗುರು. ಆವಾಗ ನಾನು ಈ ಏರಿಯಾದಲ್ಲಿದ್ದೆ. ಈ ಏರಿಯಾದಲ್ಲಿ ಪಳಗಿದ್ದೀನಿ ನಾನು. ಈ ಏರಿಯಾದಲ್ಲಿ ಖುಷಿ, ದುಃಖ, ನೋವು, ಫ್ಯಾಮಿಲಿ, ಸೆಂಟಿಮೆಂಟು ಎಲ್ಲ ನೋಡ್ಬಿಟ್ಟಿದ್ದೀನಿ. ಈ ಏರಿಯಾ ನನಗೆ ತುಂಬ ಅಂದರೆ ತುಂಬ ಕಲಿಸ್ಕೊಟ್ಟಿದೆ. ಓಕೆ ಬಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಾಳೆ ಸಿಗೋಣ. ಗುಡ್ ಲಕ್.